ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 36ನೇ ಸಂಚಿಕೆ. ಜನುಮಾಂತರದ ಕತೆ. ಚಂದಿರನನ್ನೇ ದಿಟ್ಟಿಸಿ ನೋಡುತ್ತಿದ್ದ ವಸಿಷ್ಠ ದೇವಯಾನಿಯನ್ನು ನೆನೆದಾಗ ಮುಖದಲ್ಲಿ ನಗು ಮೂಡಿತು. ಹೌದು, ಸಿಂಧೂರನಿಗೂ ನನಗೂ ಯಾವುದೇ ವಿಷಯದಲ್ಲೂ ಹೊಂದಾಣಿಕೆ ಇಲ್ಲ. ಅವಳೆಲ್ಲಿ, ನಾನೆಲ್ಲಿ? ನನಗವಳು ಯಾವಾಗಲೂ ತದ್ವಿರುದ್ಧ. ನಾನೇನೇ ಹೇಳಿದರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾಳೆ. ಆದರೆ ದೇವಯಾನಿ ಎಷ್ಟು ಒಳ್ಳೆಯವರು! ಅದೇನು ತಾಳ್ಮೆ, ಅದೇನು ಮಾತು! ನನಗೆ ಸರಿಯಾದ ಜೋಡಿ. ನನಗೆ ಅವರ ಮೇಲೆ ಪ್ರೇಮವಾಗಿದೆ. ಹೇಗೆ ಹೇಳಲಿ ಅವರ ಬಳಿ? ನಾನು ಹೇಳಿದರೆ ಒಪ್ಪಿಕೊಳ್ಳುವರೇ? ಏನೇ ಆಗಲಿ ಅವರ ಬಳಿ ನನ್ನ ಪ್ರೇಮದ ಕುರಿತು ಹೇಳಿಯೇ ಹೇಳುತ್ತೇನೆ. ಇಷ್ಟ ಇಲ್ಲದೆ ಆ ಸಿಂಧೂರನನ್ನು ಮದುವೆಯಾಗುವುದಕ್ಕಿಂತ ಮನಸ್ಸು ಗೆದ್ದ ದೇವಯಾನಿಯನ್ನು ವಿವಾಹವಾಗುವುದೇ ಉತ್ತಮ. ಮೊದಲು ದೇವಯಾನಿಯ ಬಳಿ ಮಾತನಾಡುತ್ತೇನೆ. ಅದಾದ ಮೇಲೆ ಮಾತಾಪಿತರ ಬಳಿ ಕೇಳುತ್ತೇನೆ. ಅವರು ನನ್ನ ಬೇಡಿಕೆಗೆ ಅಡ್ಡ ಬರಲಾರರು. ಖಂಡಿತ ಒಪ್ಪಿಕೊಳ್ಳುವರು. ತನ್ನಲ್ಲೇ ಮಾತಾಡಿಕೊಂಡ ವಸಿಷ್ಠ. ಬೆಳಗ್ಗಾಗಿತ್ತು. ವಸಿಷ್ಠ ಬೆಳಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ತಿಂಡಿಗಾಗಿ ಕಾಯುತ್ತಿದ್ದ. ಅಲ್ಲಲ್ಲ, ತಿಂಡಿ ತೆಗೆದುಕೊಂಡು ಬರುವ ದೇವಯಾನಿಗಾಗಿ ಕಾಯುತ್ತಿದ್ದ. ಆದರೆ ದೇವಯಾನಿಯ ಬದಲು ಶರಣಪ್ಪ ಬಂದಿದ್ದರು. ದೇವಯಾನಿ ಏಕೆ ಬರಲಿಲ್ಲ? ಅವರನ್ನು ನೋಡಬೇಕೆಂದೇ ಮನಸ್ಸು ಚಡಪಡಿಸುತ್ತಿದೆ. ದೇವರೇ, ಒಂದೇ ಒಂದು ಬಾರಿ ಅವರು ನನ್ನ ಮುಂದೆ ಬಂದರೆ. ಮನಸ್ಸಲ್ಲೇ ಹೇಳುತ್ತಿದ್ದ ವಸಿಷ್ಠ. ಅಪ್ಪಾಜಿ, ನಾನು ಬಡಿಸುತ್ತೇನೆ, ನೀವು ಹೋಗಿ ಎನ್ನುತ್ತಾ ಬಂದಳು ದೇವಯಾನಿ. ಅವಳ ಧ್ವನಿ ಕೇಳಿ ವಸಿಷ್ಠನ ಮನಸ್ಸು ನಿರಾಳವಾಗಿತ್ತು. ಅಬ್ಬಾ, ನನ್ನ ದೇವತೆ ನನ್ನ ಮುಂದೆ ಬಂದರು. ಧನ್ಯವಾದಗಳು ದೇವರೇ. ಇವರು ಹೀಗೆ ಯಾವಾಗಲೂ ನನ್ನ ಮುಂದೆ ಇದ್ದರೆ ಎಷ್ಟು ಚೆಂದ. ಮನಸ್ಸಲ್ಲೇ ಮಾತಾಡಿಕೊಂಡವನು ದೇವಯಾನಿ ಎಂದು ಮನಸ್ಸಲ್ಲೇ ಅವಳ ಹೆಸರು ಹೇಳಿದ್ದ. ಬಡಿಸುತ್ತಿದ್ದವಳು ಅವನ ಕಡೆಗೆ ನೋಡಿ ಏನು ಎಂದು ಕಣ್ಣಲ್ಲೇ ಕೇಳಿದಳು. ಅರೆ, ನಾನು ಮನಸ್ಸಲ್ಲಿ ಇವರ ಹೆಸರು ಕರೆದದ್ದು ಅದು ಇವರಿಗೆ ಹೇಗೆ ಕೇಳಿಸಿತು? ಆಶ್ಚರ್ಯಪಟ್ಟವನು ನಗು ಬೀರಿ ಏನೂ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದ. ಎಲ್ಲರಿಗೂ ತಿಂಡಿ ಬಡಿಸಿದವಳು ಅಲ್ಲಿಂದ ಹೋದಳು. ವಸಿಷ್ಠನ ಕಣ್ಣುಗಳು ಅವಳು ಹೋದತ್ತಲೇ ನೋಡುತ್ತಿತ್ತು. ವಸಿಷ್ಠ, ನೀನು ನಿನ್ನ ತಾಯಿ ಸಿಂಧೂರ ಹಾಗೂ ರಾಜೇಶ್ವರಿ ನಮ್ಮ ಕುಲದೇವರಾದ ನಂದಾಪುರದ ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿನ್ನ ತಾಯಿ ಯಾವಾಗಲೂ ಹೇಳುತ್ತಿದ್ದಳು ಅಲ್ಲಿಗೆ ಹೋಗಬೇಕೆಂದು. ರಾಜೇಂದ್ರ ಹೇಳಿದಾಗ, ಹೌದು ವಸಿಷ್ಠ, ನಾನೆಲ್ಲ ಒಂದು ಬಾರಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ ಬಂದರೆ ಒಳ್ಳೆಯದಿತ್ತು. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ ಎಂದರು ಕೌಶಲ್ಯ. ಆಯಿತು ಮಾತೆ, ಹೋಗಿ ಬರೋಣ. ಪಿತಾಶ್ರೀ, ನೀವು ಬರುವುದಿಲ್ಲವೇ? ವಸಿಷ್ಠ ಕೇಳಿದಾಗ, ಇಲ್ಲ, ನೀವೆಲ್ಲ ಹೋಗಿ ಬನ್ನಿ. ನಾನು ಪಂಡಿತರ ಬಳಿ ಹೋಗಿ ಬರುವೆ. ನಿನ್ನ ಪಟ್ಟಾಭಿಷೇಕ ಮತ್ತು ವಿವಾಹದ ಕುರಿತು ಅವರ ಬಳಿ ಮಾತಾಡುವುದಿದೆ ಎಂದರು ರಾಜೇಂದ್ರ. ವಿವಾಹ? ನಾನು ನಮ್ಮೊಂದಿಗೆ ದೇವಯಾನಿಯನ್ನು ಕೂಡ ಕರೆದುಕೊಂಡು ಹೋಗಬೇಕು. ಅಲ್ಲಿಯೇ ಅವರ ಬಳಿ ಪ್ರೇಮ ನಿವೇದನೆ ಮಾಡಿಕೊಳ್ಳಬೇಕು. ಆದಷ್ಟು ಬೇಗ ಸಿಂಧೂರ ಹಾಗೂ ನನ್ನ ವಿವಾಹ ನಿಶ್ಚಯವಾಗುವುದನ್ನು ತಡೆಯಬೇಕು. ಮನಸ್ಸಲ್ಲೇ ಮಾತಾಡಿಕೊಂಡ ವಸಿಷ್ಠ. ಸರಿ ಪಿತಾಶ್ರೀ ಎಂದವನು ಅಲ್ಲಿಂದ ಹೊರಟ. ಸೀದಾ ಭೋಜನ ಶಾಲೆಯತ್ತ ಬಂದಿದ್ದ. ಸುತ್ತಲೂ ನೋಡಿದ, ಆದರೆ ದೇವಯಾನಿ ಎಲ್ಲಿಯೂ ಕಾಣಸಿಗಲಿಲ್ಲ. ಬೇಸರದ ಮುಖ ಹೊತ್ತು ತನ್ನ ಕೋಣೆಗೆ ಬಂದ. ನೋಡದೆ ಮುಂದೆ ಬರುತ್ತಿದ್ದವರಿಗೆ ಗುದ್ದಿದ ರಭಸಕ್ಕೆ ಇಬ್ಬರ ಹಣೆ ತಾಕಿತ್ತು. ಯಾರೆಂದು ನೋಡಲು ವಸಿಷ್ಠ ತಲೆ ಎತ್ತಿದ. ಇನ್ಯಾರು, ದೇವಯಾನಿ. ಹೆದರಿದವಳು ಅವನಿಂದ ದೂರ ಸರಿದು ನಿಂತಳು. ಇವರು ಇಲ್ಲೇ ಇದ್ದಾರೆ, ನನ್ನ ಕೋಣೆಯಲ್ಲಿ. ನಾನು ಇವರನ್ನು ಅಡುಗೆ ಕೋಣೆಯಲ್ಲಿ ಹುಡುಕುತ್ತಿದ್ದೇನೆ ನೆನೆದು ನಕ್ಕ. ಕ್ಷಮಿಸಿ ರಾಜಕುಮಾರರೇ, ನಾನು ನೋಡದೆಯೇ ದೇವಯಾನಿ ಹೇಳುತ್ತಿದ್ದಾಗ, ಸ್ವಲ್ಪ ನೋಡಿಕೊಂಡು ನಡೆದಾಡಬೇಕು ದೇವಯಾನಿಯವರೇ. ನನ್ನ ಕೋಣೆಯಲ್ಲಿ ನಿಮಗೇನು ಕೆಲಸ? ಕೋಪದಲ್ಲಿ ನುಡಿದಂತಿದ್ದರೂ ತಮಾಷೆಯಾಗಿಯೇ ಹೇಳಿದ್ದ ವಸಿಷ್ಠ. ಇವತ್ತು ಅರಮನೆ ಕೆಲಸದ ವಸುಂಧರ ಬರಲಿಲ್ಲ. ಅದಕ್ಕೆ ನಿಮ್ಮ ಕೋಣೆಯನ್ನು ಶುಚಿ ಮಾಡಲೆಂದು ಬಂದೆ. ಕ್ಷಮಿಸಿ, ಮತ್ತೊಮ್ಮೆ ಹೀಗೆ ಆಗದಂತೆ ನೋಡಿಕೊಳ್ಳುತ್ತೇನೆ ರಾಜಕುಮಾರ. ತಲೆ ತಗ್ಗಿಸಿ ಹೇಳಿದ್ದಳು ದೇವಯಾನಿ.
ಈಗ ನಡೆದದ್ದಕ್ಕೆ ಶಿಕ್ಷೆ ಆಗಬೇಕಲ್ಲವೇ? ವಸಿಷ್ಠ ಕೇಳಿದಾಗ, ಶಿಕ್ಷೆ? ಸರಿ, ನೀವೇನೇ ಶಿಕ್ಷೆ ಕೊಟ್ಟರೂ ಅನುಭವಿಸುತ್ತೇನೆ ಎಂದಳು ದೇವಯಾನಿ ತಲೆ ತಗ್ಗಿಸಿಯೇ. ಸರಿ, ಹಾಗಿದ್ದರೆ ಬೇಗ ಹೋಗಿ ತಯಾರಾಗಿ ನಾವು ನಂದನಾಪುರದಲ್ಲಿರುವ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರುವ ಎಂದ. ನಾನೇ? ದೇವಯಾನಿ ಕೇಳಿದಾಗ, ಹೌದು, ನಾವು ಮನೆಯವರೆಲ್ಲ ಹೋಗುತ್ತಿದ್ದೇವೆ, ನೀವು ಬನ್ನಿ ಎಂದ ವಸಿಷ್ಠ. ಇಲ್ಲ, ನಾನು ನಿಮ್ಮೊಂದಿಗೆ ಬರುವುದಿಲ್ಲ ದೇವಯಾನಿ ಹೇಳಿದಾಗ, ನಾನೊಬ್ಬನೇ ಅಲ್ಲ, ನಮ್ಮ ಮನೆಯವರೆಲ್ಲ ಇರುವರು, ನೀವೇನು ಹೆದರಬೇಡಿ ವಸಿಷ್ಠ ಹೇಳಿದಾಗ, ಇಲ್ಲ ಹಾಗಲ್ಲ, ನಾನು ನಿಮ್ಮೊಂದಿಗೆ ಅದು ಸರಿಯಾಗುವುದಿಲ್ಲ ರಾಜಕುಮಾರ ಎಂದವಳು ಅಲ್ಲಿಂದ ಹೊರಗಡೆ ನಡೆಯಲು ಮುಂದಾದಳು. ಅವಳ ಕೈ ಹಿಡಿದವ, ನೀವೀಗ ನನ್ನೊಂದಿಗೆ ಬರದಿದ್ದರೆ ನನಗೆ ತುಂಬ ಬೇಸರವಾಗುವುದು, ದಯವಿಟ್ಟು ಬನ್ನಿ ಕೇಳಿಕೊಂಡ ವಸಿಷ್ಠ. ರಾಜಕುಮಾರ, ನನ್ನ ಕೈ ಬಿಡಿ, ಯಾರಾದರೂ ನೋಡಿದರೆ ದೇವಯಾನಿ ಹೇಳುತ್ತಿದ್ದಾಗ ಅವಳ ಕೈ ಹಿಡಿದು ಜೋರಾಗಿ ಅವನ ಕಡೆಗೆ ಎಳೆದಿದ್ದ ವಸಿಷ್ಠ ಆಯ ತಪ್ಪಿ ಅವನೆದೆಯ ಮೇಲೆ ಬಿದ್ದು ಬಿಟ್ಟಳು. ಜೋರಾಗಿ ಕೇಳುತ್ತಿತ್ತು ಅವನ ಎದೆ ಬಡಿತ. ತನಗರಿವಿಲ್ಲದೆಯೇ ಗಟ್ಟಿಯಾಗಿ ತಬ್ಬಿದ್ದಳು ದೇವಯಾನಿ. ದೇವಯಾನಿ, ನೀವೀಗೆ ಹಿಡಿದದ್ದನ್ನು ಈಗ ಯಾರಾದರೂ ನೋಡಿದರೆ ನಿಜವಾಗಿಯೂ ತಪ್ಪು ತಿಳಿದುಕೊಳ್ಳುವರು ಎಂದ ವಸಿಷ್ಠ ನಕ್ಕ. ಅವನಿಂದ ದೂರ ಸರಿದವಳು ಅವನ ಮುಖವನ್ನು ನೋಡದೆ ಅಲ್ಲಿಂದ ಓಡಿದಳು. ನಾನು ಹೇಳಿದರೆ ನೀವು ಬರುವುದಿಲ್ಲವೇ? ಸರಿ, ನಿಮ್ಮನ್ನು ಹೇಗೆ ನನ್ನ ಜೊತೆಗೆ ಕರೆದುಕೊಂಡು ಹೋಗಬೇಕೋ ನನಗೂ ಚೆನ್ನಾಗಿ ಗೊತ್ತು ಮನಸ್ಸಲ್ಲೇ ಅಂದುಕೊಂಡ ವಸಿಷ್ಠ ಸಿಂಧೂರನ ಬಳಿ ನಡೆದ. ಸಿಂಧು, ನೀನು ಅದಾಗಲೇ ಹೊರಟು ನಿಂತಿರುವೆ, ದೇವಸ್ಥಾನಕ್ಕೆ ಹೋಗಲು ಕಾತುರದಿಂದ ಕಾದಂತಿದೆ ವಸಿಷ್ಠ ಕೇಳಿದಾಗ, ಹಾಗೇನೂ ಇಲ್ಲ, ನನ್ನ ಮಾತೆ ಹೇಳಿದರು, ಬೇಗ ಹೊರಡು, ಇಲ್ಲಿಂದ ನಂದಾಪುರಕ್ಕೆ 2 ಗಂಟೆಗಳ ಪ್ರಯಾಣ, ಹೋಗಿ ಬರುವುದು ತಡವಾದರೆ ಕಷ್ಟ, ಬೇಗ ಹೊರಟರೆ ಒಳಿತಲ್ಲವೇ ಎಂದು ಅದಕ್ಕಾಗಿ ಬೇಗ ಹೊರಟೆ. ನನಗೆ ರಾತ್ರಿ ಹೊತ್ತು ಹೊರಗಡೆ ಹೋಗುವುದೆಂದರೆ ಚೂರು ಇಷ್ಟ ಆಗುವುದಿಲ್ಲ ಎಂದಳು ಸಿಂಧೂರ. ಸರಿ ಸರಿ, ಹಾಗಾದರೆ ನಾನು ಬೇಗ ಹೊರಡುತ್ತೇನೆ. ಆದರೆ ಸಿಂಧು, ನೀನೇ ಹೇಳಿದೆ ಅಲ್ಲವೇ ಇಲ್ಲಿಂದ ನಂದಾಪುರಕ್ಕೆ 2 ಗಂಟೆಗಳ ಪ್ರಯಾಣವೆಂದು. ಆ 2 ಗಂಟೆಗಳ ಕಾಲ ನಾವೇನು ಮಾಡುವುದು ರಥದಲ್ಲಿ ಕೂತು? ನಮಗೂ ಕೂತು ಬೇಸರವಾಗುವುದಿಲ್ಲವೇ ವಸಿಷ್ಠ ಕೇಳಿದಾಗ, ಹೌದು, ಬೇಸರವನ್ನು ಹೋಗಲಾಡಿಸುವುದಕ್ಕೆ ಏನಾದರೂ ಉಪಾಯ ಇದೆ ನಿನ್ನ ಬಳಿ ಕೇಳಿದಳು ಸಿಂಧು. ಹಾ, ಇದೆ, ಒಂದು ಉಪಾಯ ಇದೆ. ನೀನು ಏಕೆ ಆ ನಿನ್ನ ಗೆಳತಿ ದೇವಯಾನಿಯನ್ನು ನಮ್ಮ ಜೊತೆಗೆ ಕರೆದುಕೊಂಡು ಬರಬಾರದು ವಸಿಷ್ಠ ಹೇಳಿದಾಗ, ಏನು ಹೇಳುತ್ತಿರುವೆ ವಸಿಷ್ಠ? ಅವಳು ನನ್ನ ಗೆಳತಿಯಲ್ಲ, ನನ್ನ ಶತ್ರು. ಅವಳನ್ನು ನಮ್ಮ ಜೊತೆಗೆ ಕರೆದುಕೊಂಡು ಹೋಗುವುದೇ ಸಾಧ್ಯವೇ ಇಲ್ಲ ಮುಖ ತಿರುಗಿಸಿ ಕೈ ಕಟ್ಟಿ ನಿಂತು ಹೇಳಿದಳು ಸಿಂಧು. ಗೊತ್ತು ಗೊತ್ತು, ನಿನಗೆ ಅವರನ್ನು ಕಂಡರೆ ಆಗುವುದಿಲ್ಲ ಎಂದು, ಅದಕ್ಕಾಗಿಯೇ ಗೆಳತಿ ಎಂದೆ. ಅವರನ್ನು ಕರೆದುಕೊಂಡು ಹೋದರೆ ಅವರ ಜೊತೆಗೆ ಜಗಳವಾಡಿ ಅವರ ಕಾಲೆಳೆಯುತ್ತಾ ನಮ್ಮ ಪ್ರಯಾಣ ಮುಗಿಸಬಹುದಲ್ಲವೇ? ನಮಗೂ ಬೇಸರವೆನಿಸುವುದಿಲ್ಲ ವಸಿಷ್ಠ ಹೇಳಿದಾಗ, ಹೌದು, ನಿನ್ನ ಯೋಚನೆ ಸರಿಯಾಗಿಯೇ ಇದೆ. ಆದರೆ ನಾನು ಕರೆದರೆ ಅವಳೆಲ್ಲಿ ಬರುತ್ತಾಳೆ ಸಿಂಧು ಹೇಳಿದಾಗ, ನೀನೇಕೆ ಕರೆಯುತ್ತೀಯಾ? ನನ್ನ ಮಾತೆಯ ಬಳಿ ಹೇಳು, ಅವರೇ ಅವಳನ್ನು ಕರೆಯುವರು ಉಪಾಯ ಕೊಟ್ಟ ವಸಿಷ್ಠ. ಹೌದು, ಹಾಗೆಯೇ ಮಾಡುತ್ತೇನೆ ಎಂದವಳು ಕೌಶಲ್ಯರ ಬಳಿ ಓಡಿದಳು. ದೇವಯಾನಿ, ನೀವೇಗೆ ಬರುವುದಿಲ್ಲವೋ ನಾನು ನೋಡುತ್ತೇನೆ ಎಂದವನು ವ್ಯಂಗ್ಯವಾಗಿ ನಗು ಬೀರಿದ. ಸಿಂಧೂರ ದೇವಯಾನಿಯನ್ನು ಬರುವಂತೆ ಕೌಶಲ್ಯ ಅವರ ಬಳಿ ಹೇಳುವಂತೆ ಕೇಳಿಕೊಂಡಳು. ಅವಳನ್ನು ಕಂಡರೆ ಆಗದವಳು ಈ ರೀತಿ ಹೇಳುತ್ತಿರುವುದನ್ನು ಕಂಡು ಅವರಿಗೂ ಆಶ್ಚರ್ಯವಾಗಿತ್ತು. ಆದರೂ ಅವರಿಗೂ ಅವಳನ್ನು ಕರೆದುಕೊಂಡು ಹೋಗುವ ಮನಸ್ಸಿದ್ದುದರಿಂದ ಏನು ಪ್ರಶ್ನೆ ಕೇಳದೆ ದೇವಯಾನಿಯನ್ನು ಕರೆದರು. ಬೇಡ ಮಹಾರಾಣಿ, ನಾನು ನಿಮ್ಮೊಂದಿಗೆ ಬರುವುದು ನನಗೇಕೋ ಸರಿ ಎನಿಸುವುದಿಲ್ಲ ದೇವಯಾನಿಯ ಮಾತಿಗೆ, ಏಕೆ ಹಾಗೆ ಹೇಳುತ್ತಿರುವೆ ದೇವಯಾನಿ?
ನೀನು ನಮ್ಮೊಂದಿಗೆ ಬರುವುದರಿಂದ ನಮಗೇನು ತೊಂದರೆ ಇಲ್ಲ. ಜೊತೆಗೆ ನೀನು ಕೂಡ ದುರ್ಗಮ್ಮನ ಭಕ್ತೆ ಅಲ್ಲವೇ? ನೀನು ಅಲ್ಲಿಗೆ ಬಾ, ಆ ದುರ್ಗಾ ಪರಮೇಶ್ವರಿಯ ದರ್ಶನ ಪಡಿ ಎಂದರು ಕೌಶಲ್ಯ. ತುಂಬ ಯೋಚಿಸಿದವಳು ಸರಿ ಬರುವೆ ಎಂದಳು. ರಥವೇರಿ ಹೊರಟರು ಎಲ್ಲರೂ. ದೇವಯಾನಿಯನ್ನು ಕಂಡು ಒಳಗೊಳಗೆ ನಕ್ಕ ವಸಿಷ್ಠ. ಅವನನ್ನು ಕಂಡು ಮುಖ ತಿರುಗಿಸಿ ಹೋದಳು ದೇವಯಾನಿ. ಕೌಶಲ್ಯ ಅವರು ದೇವಯಾನಿಯನ್ನು ತಮ್ಮ ಪಕ್ಕವೇ ಕುಳಿತಿಸಿಕೊಂಡರು. ಅವಳ ಜೊತೆಗೆ ಜಗಳ ಮಾಡುತ್ತಾ ಅವಳ ಕಾಲು ಎಳೆಯಬೇಕು ಎಂದು ಅಂದುಕೊಂಡ ಸಿಂಧೂರಾಗೆ ನಿರಾಶೆಯಾಗಿತ್ತು. ಆದರೆ ವಸಿಷ್ಠ ಇದರಿಂದ ಖುಷಿಪಟ್ಟ. ರಾಜೇಂದ್ರ ಒಡೆಯರ್ ಪಂಡಿತರ ಬಳಿಗೆ ಹೊರಟರು. ದಾರಿ ಮಧ್ಯೆ ಅವರನ್ನು ತಡೆದು ನಿಲ್ಲಿಸಿದ್ದರು ವಿಶ್ವೇಶ್ವರ ವರ್ಮ ಮತ್ತು ಅವನ ಸೈನಿಕರು. ಏನಿದು ವಿಶ್ವೇಶ್ವರ ವರ್ಮ, ಇಲ್ಲಿಗೆ ಬಂದು ನನ್ನ ದಾರಿಗೆ ಅಡ್ಡಲಾಗಿ ನಿಂತಿದ್ದೀಯಾ? ರಾಜೇಂದ್ರ ಕೇಳಿದಾಗ, ಬರುವಂತಹ ಪರಿಸ್ಥಿತಿ ಬಂದಿತು, ಅದಕ್ಕಾಗಿ ಬಂದೆ. ನನ್ನ ಮಗನನ್ನು ಬಂಧಿಸಿದ್ದೀಯಲ್ಲ ರಾಜೇಂದ್ರ, ಅವನನ್ನು ಬಿಡಿಸಿಕೊಳ್ಳಲು ಬಂದೆ ಎಂದರು ವಿಶ್ವೇಶ್ವರ. ನೀನು ಉಪಾಯದಿಂದ ನನ್ನ ಮಗನನ್ನು ಸಾಯಿಸಲು ಪ್ರಯತ್ನಪಟ್ಟೆ. ಅದಕ್ಕಾಗಿ ನಿನ್ನ ಮಗನನ್ನು ಕಳುಹಿಸಿದೆ. ಅವನನ್ನು ನನ್ನ ಮಗ ಬಂಧಿಸಿ ಬಂಧನದಲ್ಲಿರಿಸಿದ್ದಾನೆ. ತಪ್ಪು ಮಾಡಿರುವುದು ನೀನು. ಅದಕ್ಕೆ ನಿನ್ನ ಮಗ ಶಿಕ್ಷೆ ಅನುಭವಿಸಬೇಕಾಗಿದೆ ರಾಜೇಂದ್ರ ಹೇಳಿದಾಗ, ಅದೇನೇ ಆಗಿರಲಿ, ಈಗ ನಾನು ನನ್ನ ಮಗನನ್ನು ಬಿಡಿಸಿಕೊಂಡು ಹೋಗಲು ಬಂದಿರುವೆ. ಜೊತೆಗೆ ನಿನ್ನ ಪ್ರಾಣವನ್ನು ತೆಗೆಯಲು ಬಂದಿರುವೆ. ನಿನ್ನ ಪ್ರಾಣ ಹೋದರೆ ಆ ನಿನ್ನ ಸುಪುತ್ರ ಕುಗ್ಗಿ ಹೋಗುತ್ತಾನೆ. ನಂತರ ಅವನ ಮೇಲೂ ಯುದ್ಧ ಸಾರಿ ಅವನನ್ನು ದೇವರ ಬಳಿ ಕಳುಹಿಸಿ ಈ ತ್ರಿಶೂಲಾಪುರವನ್ನು ನಮ್ಮ ವಶಪಡಿಸಿಕೊಳ್ಳುತ್ತೇವೆ ಎಂದ ವಿಶ್ವೇಶ್ವರ ಅಟ್ಟಹಾಸದಿಂದ ನಕ್ಕ. ರಾಜೇಂದ್ರರು ಪಂಡಿತರ ಬಳಿ ಹೋಗುವುದಕ್ಕಾಗಿ ಎಂದು ಹೆಚ್ಚಿನ ಸೈನ್ಯವನ್ನು ಕರೆದುಕೊಂಡು ಬಂದಿರಲಿಲ್ಲ. ವಿಶ್ವೇಶ್ವರ ಯುದ್ಧಕ್ಕೆಂದು ತಯಾರಾಗಿ ಬಂದಿದ್ದ. ಇಬ್ಬರು ಯುದ್ಧವನ್ನು ಪ್ರಾರಂಭಿಸಿದ್ದರು. ರಾಜೇಂದ್ರರ ಜೊತೆಗೆ ಬಂದಿದ್ದ ಅಲ್ಪ ಸೈನಿಕರು ವಿಶ್ವೇಶ್ವರನ ಸೈನ್ಯದೊಂದಿಗೆ ಯುದ್ಧ ಮಾಡಿದರು. ರಾಜೇಂದ್ರರಿಂದ ಖಡ್ಗವನ್ನು ಕಿತ್ತುಕೊಂಡ ವಿಶ್ವೇಶ್ವರ ಅವರ ಬೆನ್ನಿಗೆ ಅವನ ಖಡ್ಗದಿಂದ ಚುಚ್ಚಿದ. ಬಲವಾಗಿ ಚುಚ್ಚಿದ್ದರಿಂದ ಅವರು ಅಲ್ಲಿಯೇ ಕುಸಿದು ಬಿದ್ದರು. ಅವರ ಸೈನ್ಯವು ಸೋಲನ್ನನುಭವಿಸಿ ಸಾವನ್ನಪ್ಪಿತು. ಒದ್ದಾಡಿಯೇ ರಾಜೇಂದ್ರ ಒಡೆಯರ್ ಸಾವನ್ನಪ್ಪಿದ್ದರು. ಅಟ್ಟಹಾಸ ಮೆರೆದ ವಿಶ್ವೇಶ್ವರ ರಾಜೇಂದ್ರರ ಅರಮನೆಗೆ ಮುತ್ತಿಗೆ ಹಾಕಿದ. ವಸಿಷ್ಠ ಹೋಗಿದ್ದ ರಥ ತುಂಬ ದೂರ ಹೋಗಿರಲಿಲ್ಲ. ರಾಜೇಂದ್ರರ ಮಂತ್ರಿ ಕೃಷ್ಣಪ್ಪ ತಮ್ಮ ಸೈನಿಕರನ್ನು ಕಳುಹಿಸಿ ವಸಿಷ್ಠನಿಗೆ ವಿಷಯ ತಿಳಿಸಿದರು. ವಿಷಯ ತಿಳಿದ ವಸಿಷ್ಠ ತಾನೇ ರಥ ಓಡಿಸಿ ಅರಮನೆಯತ್ತ ಹೊರಟ. ದಾರಿಯಲ್ಲಿ ರಕ್ತದ ಮಡುವಲ್ಲಿ ಬಿದ್ದ ರಾಜೇಂದ್ರನನ್ನು ನೋಡಿ ಎಲ್ಲರಿಗೂ ಸಂಕಟವಾಗಿತ್ತು. ಕೌಶಲ್ಯ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದರು. ವಸಿಷ್ಠ ಕೂಡ ತಂದೆಯನ್ನು ಕಳೆದುಕೊಂಡು ಅಸಹಾಯಕನಾಗಿ ನಿಂತ. ಹಾಗೆಯೇ ಇದ್ದರೆ ಮುಂದೆ ಊರಿನ ಜನರನ್ನು ಅರಮನೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಅರಿತವ ಅರಮನೆಯತ್ತ ಹೊರಟ. ತನ್ನ ಮಗನನ್ನು ಬಂಧನದಿಂದ ಬಿಡಿಸಿದನು. ಅದಕ್ಕೆ ಅಡ್ಡ ಬಂದ ಸೈನಿಕರನ್ನು ಚೂರು ಕರುಣೆ ಇಲ್ಲದಂತೆ ಖಡ್ಗದಿಂದ ಚುಚ್ಚಿ ಸಾಯಿಸುತ್ತಿದ್ದನು ವಿಶ್ವೇಶ್ವರ. ಇನ್ನೇನು ತ್ರಿಶೂಲಾಪುರವೇ ತಮ್ಮ ಅಧೀನಕ್ಕೆ ಬಂದಿತು ಎಂದು ಸಂತಸಪಟ್ಟರು ತಂದೆ ಮಗ. ರಾಜೇಂದ್ರರು ಕುಳಿತುಕೊಳ್ಳುತ್ತಿದ್ದ ಸಿಂಹಾಸನದ ಮೇಲೆ ರೋಹಿತ ಇನ್ನೇನು ಕುಳಿತುಕೊಳ್ಳಬೇಕು. ಅಲ್ಲಿಗೆ ಬಂದಿದ್ದ ವಸಿಷ್ಠ ತನ್ನ ಖಡ್ಗವನ್ನು ರೋಹಿತನತ್ತ ಬೀಸಿದ. ಅದು ನೇರವಾಗಿ ರೋಹಿತನ ಹೊಟ್ಟೆಯನ್ನು ಇರಿದಿತ್ತು. ಸಿಂಹಾಸನದ ಮೆಟ್ಟಿಲುಗಳಿಂದ ರೋಹಿತ ಕೆಳಕ್ಕೆ ಉರುಳಿದ. ಏನಾಯಿತು ಎಂದು ತಿಳಿಯದೆ ನೆಲಕ್ಕೆ ಉರುಳಿದ್ದ ಮಗನನ್ನು ನೋಡಿದ. ಖಡ್ಗ ಹಿಂದಿನಿಂದ ಬಂದಿದ್ದೆಂದು ತಿಳಿಯಿತು ಅವನಿಗೆ. ಹಿಂದೆ ತಿರುಗಿ ನೋಡಿದಾಗ ವಸಿಷ್ಠ ಕೋಪದಿಂದ ನಿಂತಿದ್ದ. ಹೇ ವಸಿಷ್ಠ, ನನ್ನ ಮಗನನ್ನೇ ಕೊಂದೆಯಾ? ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಜೋರಾಗಿ ಕೂಗಾಡಿದವ ತನ್ನ ಮಗನ ಹೊಟ್ಟೆಯನ್ನು ಇರಿದ ಖಡ್ಗವನ್ನೇ ಎತ್ತಿ ವಸಿಷ್ಠನ ಬಳಿಗೆ ಬಂದ. ಎಲ್ಲವನ್ನೂ ಮರೆಯಲ್ಲಿ ನಿಂತು ನೋಡುತ್ತಿದ್ದರು ಭೀಮಾಕ್ಷ ಹಾಗೂ ಭಾರ್ಗವ. ಭಾರ್ಗವ, ಆ ವಿಶ್ವೇಶ್ವರನನ್ನು ತಡೆ. ಅವನೇನಾದರೂ ವಸಿಷ್ಠನಿಗೆ ಆ ಖಡ್ಗ ಚುಚ್ಚಿದರೆ ಮುಂದೆ ನಮಗೆ ತೊಂದರೆಯಾಗುವುದು. ಅವನು ನನ್ನ ಬೇಟೆ, ನನ್ನ ಬಲಿ. ಹೋಗಿ ತಡೆ ಆ ವಿಶ್ವೇಶ್ವರನನ್ನು. ಏನಾದರೂ ಮಾಡು. ಸಾಧ್ಯವಾದರೆ ಅವನನ್ನು ಸಾಯಿಸು ಎಂದ ಭೀಮಾಕ್ಷ. ಭಾರ್ಗವ ಓಡುತ್ತಾ ಬಂದಿದ್ದ ವಿಶ್ವೇಶ್ವರನ ಬಳಿ.
ವಿಶ್ವೇಶ್ವರ ಇನ್ನೇನು ವಸಿಷ್ಠನಿಗೆ ಖಡ್ಗ ಚುಚ್ಚಬೇಕು ಅನ್ನುವಷ್ಟರಲ್ಲಿ ವಸಿಷ್ಠ ತನ್ನ ಬೆನ್ನೆ ಹಿಂದೆ ಇದ್ದ ಇನ್ನೊಂದು ಖಡ್ಗದಿಂದ ವಿಶ್ವೇಶ್ವರನ ರುಂಡವನ್ನೇ ದೇಹದಿಂದ ಭೇದಿಸಿದ್ದ. ತುಂಡರಿಸಿದ್ದ ರಭಸಕ್ಕೆ ರಕ್ತ ಅವನ ಮುಖದ ಮೇಲೆ ಬಿದ್ದಿತ್ತು. ಅಲ್ಲಿದ್ದವರೆಲ್ಲ ಆ ಘೋರ ದೃಶ್ಯವನ್ನು ನೋಡಿ ಬೆಚ್ಚಿ ಬಿದ್ದಿದ್ದರು. ವಸಿಷ್ಠನ ಕೋಪಕ್ಕೆ ಎಲ್ಲರೂ ಬೆದರಿದ್ದರು. ಭೀಮಪ್ಪ ಹಾಗೂ ಭಾರ್ಗವ ಕೂಡ ಹೆದರಿದರು. ಅವನನ್ನು ತಡೆಯಲೆಂದು ಬಂದ ದೇವಯಾನಿ ಆ ದೃಶ್ಯವನ್ನು ಕಂಡು ತಲೆ ತಿರುಗಿಯೇ ಬಿದ್ದು ಬಿಟ್ಟಳು. ಒಮ್ಮೆ ತನ್ನ ತಂದೆಯ ನೆನಪಾಗಿ ಅವರ ಬಳಿ ಓಡಿ ಬಂದ ವಸಿಷ್ಠ ಅವರ ದೇಹದ ಮುಂದೆ ಕೌಶಲ್ಯ ಅಳುತ್ತಿದ್ದದ್ದನ್ನು ನೋಡಿ ಅವನೂ ಅತ್ತ. ಅವರ ದೇಹವನ್ನು ಅರಮನೆಗೆ ತೆಗೆದುಕೊಂಡು ಬಂದರು. ಇಡೀ ಊರಿನವರೇ ಕಂಬನಿ ಮಿಡಿದಿದ್ದರು. ವಸಿಷ್ಠನ ಕೋಪವನ್ನು ನೋಡಿದವರು ಮತ್ತು ಕೇಳಿದವರು ಅವನನ್ನು ಕಂಡೊಡನೆಯೇ ಹೆದರಿ ಪಕ್ಕಕ್ಕೆ ನಿಲ್ಲುತ್ತಿದ್ದರು. ಎಲ್ಲ ವಿಧಿವಿಧಾನದೊಂದಿಗೆ ರಾಜೇಂದ್ರರ ಅಂತ್ಯ ಸಂಸ್ಕಾರ ನಡೆಯಿತು. ಎಲ್ಲ ಕಾರ್ಯವನ್ನು ಮುಗಿಸಿದ್ದರು. ದಿನ ಕಳೆಯುತ್ತಿದ್ದಂತೆ ಪತಿಯನ್ನು ಕಳೆದುಕೊಂಡ ಕೌಶಲ್ಯ ಕುಗ್ಗಿದರು. ಅವರಿಗೆ ಸಾಂತ್ವನ ನೀಡುತ್ತಿದ್ದ ವಸಿಷ್ಠ. ಆದರೂ ಅವರ ಮನಸ್ಥಿತಿ ಸರಿ ಹೋಗಿರಲಿಲ್ಲ. ಇಡೀ ಊರೇ ರಾಜನನ್ನು ಕಳೆದುಕೊಂಡು ಅನಾಥವಾದಂತಿತ್ತು. ಮಂತ್ರಿಗಳು ಹಾಗೂ ಪಂಡಿತರ ಸಲಹೆಯಂತೆ ವಸಿಷ್ಠನ ಪಟ್ಟಾಭಿಷೇಕಕ್ಕೆ ತಯಾರು ಮಾಡಿದ್ದರು. ರಾಜೇಶ್ವರಿ ವಿವಾಹದ ಪ್ರಸ್ತಾಪವನ್ನು ಮಾಡಿದ್ದರು. ಸದ್ಯಕ್ಕೆ ರಾಜನಾಗಿ ಊರಿನ ಜನರ ರಕ್ಷಣೆ ಮಾಡುತ್ತೇನೆ, ನಂತರ ವಿವಾಹದ ಯೋಚನೆ ಮಾಡುತ್ತೇನೆ ಎಂದಿದ್ದ ವಸಿಷ್ಠ. ಅಂದು ಕಂಡ ಘೋರ ದೃಶ್ಯದಿಂದ ದೇವಯಾನಿ ಕೂಡ ಹೆದರಿದ್ದಳು. ಅವನ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದಳು. ವಸಿಷ್ಠನೇ ಅವಳ ಬಳಿ ಬಂದರೂ ಅವಳು ಮಾತಾಡುತ್ತಿರಲಿಲ್ಲ. ಇನ್ನು ಅವನಲ್ಲಿ ಪ್ರೇಮ ನಿವೇದನೆ ಮಾಡಿಕೊಳ್ಳುತ್ತಾನೆ. ಜೊತೆಗೆ ತಂದೆಯ ಮರಣ ಅವನಿಗೂ ದುಃಖವನ್ನುಂಟು ಮಾಡಿತ್ತು. ಈಗ ವಿವಾಹದ ಪ್ರಸ್ತಾಪ ಬೇಡ ಎಂದು ಅವನು ಸುಮ್ಮನಾಗಿದ್ದ. ಪಟ್ಟಾಭಿಷೇಕದ ದಿನ ಬಂದೇ ಬಿಟ್ಟಿತ್ತು. ಊರಿಗೆ ಊರೇ ಅರಮನೆಗೆ ದೌಡಾಯಿಸಿದ್ದರು. ಅರಮನೆ ಪೂರ್ತಿ ಹೂಗಳಿಂದ ಅಲಂಕೃತವಾಗಿತ್ತು. ಅರಮನೆಯ ವಿಶಾಲ ಅಂಗಳದಲ್ಲೇ ವಸಿಷ್ಠನ ಪಟ್ಟಾಭಿಷೇಕ ಏರ್ಪಡಿಸಿದ್ದರು. ಅವನಿಗೆ ಸ್ವಾಗತ ಕೋರಲು ನಾರಿಮಣಿಯರು ಅವನು ಬರುವಾಗ ಹೂವನ್ನು ಎಸೆಯುತ್ತಾ ನಿಂತಿದ್ದರು. ಅವನಿಗೆ ಗೌರವ ಸೂಚಿಸಲು ಗಜಪಡೆ, ಕುದುರೆಗಳ ಪಡೆ, ಸೇನೆಯ ಸೈನಿಕರು, ಮಂತ್ರಿಗಳು, ಪಂಡಿತರು, ವಿದ್ವಾಂಸರು ಎಲ್ಲರೂ ಅಲ್ಲಿ ನೆರೆದಿದ್ದರು. ಅವರೆಲ್ಲರೂ ನಿಂತಿದ್ದ ಮಧ್ಯಭಾಗದಿಂದ ಸಿಂಹನಡಿಗೆಯಲ್ಲಿ ಬಂದ ವಸಿಷ್ಠ. ಎಲ್ಲರೂ ಅವನ ಸುತ್ತಲೇ ಇದ್ದರು. ಅವನ ಕಣ್ಣುಗಳು ಹುಡುಕುತ್ತಿದ್ದದ್ದು ಅವನ ಪ್ರೇಯಸಿಯನ್ನು, ದೇವಯಾನಿಯನ್ನು. ಅವಳು ಅರಮನೆಯ ಒಳಗಿಂದಲೇ ನಿಂತು ಎಲ್ಲವನ್ನೂ ನೋಡುತ್ತಿದ್ದಳು. ಸಿಂಧೂರ ಕೋಪದಿಂದ ಭಾರ್ಗವನನ್ನು ನೋಡುತ್ತಿದ್ದಳು. ಅವಳು ಬಯಸಿದ್ದು ಆ ಪಟ್ಟಾಭಿಷೇಕ ನಡೆಯಬೇಕಾದದ್ದು ಭಾರ್ಗವನಿಗೆ. ಮುಂದೆ ಅವನೇ ತ್ರಿಶೂಲಾಪುರಕ್ಕೆ ರಾಜನಾಗಬೇಕೆಂದು. ಆದರೆ ಈಗ ವಸಿಷ್ಠ ಆ ಸ್ಥಾನವನ್ನು ಪಡೆಯುತ್ತಿರುವುದಕ್ಕೆ ಕೋಪಗೊಂಡಿದ್ದಳು. ಇತ್ತ ಭೀಮಪ್ಪ ಹಾಗೂ ಭಾರ್ಗವ ಕೂಡ ಕೋಪಗೊಂಡಿದ್ದರು. ಮಹಾರಾಜನ ಸಿಂಹಾಸನದ ಮೇಲೆ ಕೂತ ವಸಿಷ್ಠ. ಮಹಾರಾಜನ ಕಿರೀಟವನ್ನು ಅವನಿಗೆ ತೊಡಿಸಿದರು ಕೌಶಲ್ಯ. ತನ್ನ ತಾಯಿಯ ಆಶೀರ್ವಾದ ಪಡೆದನು. ಏನೇ ಕಷ್ಟ ಬಂದರೂ ನನ್ನ ನಂಬಿದ ಪ್ರಜೆಗಳನ್ನು ನಾನು ರಕ್ಷಿಸುತ್ತೇನೆ. ಯಾವುದೇ ಸಮಯದಲ್ಲೂ ಯುದ್ಧ ಘೋಷಣೆಯಾದರೆ ಯುದ್ಧದ ಕೊನೆಯ ಕ್ಷಣದವರೆಗೂ ನನ್ನ ಪ್ರಜೆಗಳ ರಕ್ಷಣೆಗೆ ನಿಲ್ಲುತ್ತೇನೆ. ಈ ತ್ರಿಶೂಲಾಪುರದ ಜನ ಜೊತೆಗಿದ್ದು ಅವರ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಳ್ಳುತ್ತೇನೆ. ಜೊತೆಗೆ ಅವರ ಕಷ್ಟಕ್ಕೆ ಸ್ಪಂದಿಸುತ್ತೇನೆ ಎಂದು ಶಪಥ ಮಾಡಿದ್ದ ವಸಿಷ್ಠ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.